ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನನ್ನ ಕ್ಯೂಟೀಸ್ಗಳನ್ನು ತೋರಿಸ್ತೀನಿ. ಇವತ್ತು ಸಂಡೇ, ಸೊ ನಾನು ಅವ್ರ ಜೊತೆ ಯಾವ ಥರ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇವನ ಹೆಸರು ಲಕ್ಕಿ ಅಂತ, ಪರ್ಷಿಯನ್ ಕ್ಯಾಟ್. ಇವನಿಗೆ ಹೇರ್ ತುಂಬಾ ಜಾಸ್ತಿ. ಇವನ ಹೇರಲ್ಲಿ ಸ್ವಲ್ಪ ಸ್ವಲ್ಪ ಗಂಟಾಗಿದೆ. ಅದು ನೀರು ಸ್ವಲ್ಪ ಬಿದ್ದರೆ ಸಾಕು, ಅದು ಗಂಟಾಗುತ್ತೆ. ಆವಾಗಲೂ ನಾವು ಕೋಂಬ್ ಮಾಡಬೇಕು. ಸೊ ಇವತ್ತೇನು ಮಾಡ್ತೀವಿ ಅಂದರೆ ಒಂದು ಹೇರೆಲ್ಲ ಟ್ರಿಮ್ ಮಾಡ್ತಾಯಿದ್ದೀವಿ. ಟ್ರಿಮ್ ಮಾಡಿಬಿಟ್ಟು ಆಮೇಲೆ ಅವನನ್ನು ಸ್ನಾನ ಮಾಡಿಸ್ತಿದ್ದೀವಿ. ಪೆಟ್ ಕ್ಲಿನಿಕ್ಕಿಗೆ ಹೋಗಿ ಹೇರ್ ಟ್ರಿಮ್ ಮಾಡಿದರೆ ಅವನು ಅಂತೂ ಬಿಡಲ್ಲ. ಲಾಸ್ಟ್ ಟೈಮ್ ಒಂದ್ಸಲ ನಾವು ಪೆಟ್ ಕ್ಲಿನಿಕ್ಗೆ ಹೋಗಿ ಅವನಿಗೆ ಬಾತ್ ಮಾಡಿ ಕರ್ಕೊಂಡು ಹೋಗಿದ್ವಿ. ಅವನಂತೂ ಅಲ್ಲೇ ಬಿಟ್ಟೇ ಇಲ್ಲ. ಸೊ ಈ ಸಲ ನಾವೇ ಇಲ್ಲೇ ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲೆಲ್ಲ ಸ್ನಾನ ಮಾಡಿಸಿ ಚೆನ್ನಾಗಿ ಬಿಡ್ತಾನೆ, ಪ್ರಾಬ್ಲಮ್ ಇಲ್ಲ. ಬಟ್ ಬೇರೆಯವ್ರು ಸ್ನಾನ ಮಾಡಿಸೋದ್ರಿಂದ ಅವನಿಗೆ ಸಿಟ್ಟು ಬರುತ್ತೆ. ಸೊ ಮನೆಯಲ್ಲೇ ಟ್ರಿಮ್ ಮಾಡಿಬಿಟ್ಟು ಆಮೇಲೆ ಬಾತ್ ಮಾಡಿಸ್ತಿದ್ದೀವಿ. ಇವಾಗಂತೂ ನೋಡಲಿಕ್ಕೆ ಚೆನ್ನಾಗಿ ಕಾಣಿಸ್ತಿದ್ದಾನೆ ಕೂದಲಿದ್ದಾಗ. ಅದೇ ಕೂದಲಿಗೆ ತೆಗೆದಾದ್ಮೇಲೆ ಅವನು ನೋಡಿದ್ರೆ ತುಂಬಾ ಗಲೀಜು ಕಾಣಿಸ್ತಿದೆ. ನೋಡಿ ಯಾವ ಥರ ಇದ್ದ ಅಂತ. ಆವಾಗ ತುಂಬ ದಪ್ಪಕ್ಕೆ ಕಾಣಿಸ್ತಾ ಇದ್ದ, ಇವಾಗಂತೂ ಸಪೂರ ಕಾಣಿಸ್ತಿದ್ದಾನೆ. ನಮ್ಮ ಊರಿನ ಬೆಕ್ಕಾಗೆ ಕಾಣಿಸ್ತಿದ್ದಾನೆ, ಪರ್ಷಿಯನ್ ಕ್ಯಾಟ್ ಅಂತ ಕಾಣಿಸ್ತಾನೆ ಇಲ್ಲ. ಆವಾಗಂತೂ ದಪ್ಪಕ್ಕೆ ಇದ್ದ, ಇವಾಗ ನೋಡ್ಲಿಕ್ಕೆ ಆಗ್ತಿಲ್ಲ ಅವನನ್ನು. ಇವಾಗ ನೋಡಿ ಸ್ನಾನ ಮಾಡಿಸಿ ಆಯಿತು. ನನ್ನ ಪಿಯು ಬಂದು ಇವಳಿಗೆ ಕ್ಯಾಮರಾ ಬಂದರೆ ಸಾಕು, ನಾನು ಮೊಬೈಲ್ ಇಟ್ಕೊಂಡು ಫ್ರಂಟ್ ಕ್ಯಾಮರಾ ಹೀಗೆ ಹಾಕಿದರೆ ಸಾಕು, ಎಲ್ಲನೂ ಸ್ಟಾರ್ಟ್ ಮಾಡ್ತಾಳೆ ಮಾಡಲಿಕ್ಕೆ. ತುಂಬಾ ಇಷ್ಟ. ನನ್ನ ಜೊತೆ ನಾನು ಯಾವ ಥರ ಮಾಡ್ತೀನಿ ಅದನ್ನು ಕಾಪಿ ಮಾಡಿ ನೋಡ್ತಾಳೆ. ನಾನು ಮಾಡೋದಲ್ಲ, ಅವಳು ಅಕ್ಕ ಮಾಡಿದ್ರು ಅದೇ ಥರ ಮಾಡ್ತಾಳೆ. ನೋಡಿ ನನ್ನ ಲಕ್ಕಿ ಇವಾಗ ಆವಾಗಲೇ ಸ್ನಾನ ಮಾಡಿಸಿದೆ, ಇವಾಗ ಡ್ರೈ ಆಗಿದ್ದಾನೆ ಎಲ್ಲ. ಡ್ರೈ ಆದಮೇಲೆ ಯಾವ ಥರ ಕಾಣಿಸ್ತಿದ್ದಾರೆ ನೋಡಿ. ನಾನು ಇವಾಗ ಕಟ್ಟಿ ಹಾಕಿದ್ದೀವಿ ಇಲ್ಲೇ. ಇಲ್ಲಾಂದರೆ ಹೊರಗಡೆ ಹೋದರೆ ಅವ್ನಿಗೆ ಕಂಪ್ಲೇಂಟ್ಸ್ ಬರುತ್ತೆ. ಅವ್ನ ಪಕ್ಕದ ಮನೆಯವರ ಮನೆಗೆ ಹೋಗಿ ಗಾರ್ಬೇಜ್ ಎಲ್ಲ ಕೆಳಗಡೆ ಹಾಕ್ತಾನೆ. ಅದಕ್ಕೆ ಅವನನ್ನು ಕಟ್ಟಿ ಹಾಕಿ. ಅದರಲ್ಲಿ ಕ್ಲಿಫಿ ಅಂತ ಇದ್ದಾರೆ ಅವ್ರು ಹುಡುಗಿ. ಇವಳ್ದು ಏನು ಪ್ರಾಬ್ಲಮೇ ಇಲ್ಲ, ಇವಳನ್ನು ಬಿಟ್ಟು ಎಲ್ಲೂ ಹೋಗಲ್ಲ. ಅವನು ಹೋಗಲ್ಲ, ಸಮ್ಟೈಮ್ಸ್ ಹೋಗ್ತಾನೆ ಅಷ್ಟೇ. ನೋಡಿ ಇವ್ರ ಜೊತೆ ಇವಳನ್ನು ಬೇರೆ ರೆಡಿ ಇರ್ತಾಳೆ. ಮೇನ್ ಡೋರ್ ಓಪನ್ ಮಾಡಿದರೆ ಸಾಕು, ಹೊರಗಡೆ ಬರಲಿಕ್ಕೆ ರೆಡಿ ಇರ್ತಾಳೆ. ಆ ಕಡೆ ಹೋಗೋಣ ಅಂತ ಕಾಯ್ತಾ ಇರ್ತಾಳೆ. ಇವಾಗ ಈವ್ನಿಂಗ್ ನಾವು ಟೆರೆಸ್ ಮೇಲೆ ಬಂದುಬಿಟ್ಟು ಇವಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀನಿ. ಹಾಗೆ ನನ್ನ ದೊಡ್ಡ ಮಕ್ಕಳಿಗೆ ಸ್ವಲ್ಪ ಕಲಿಸೋದೆಲ್ಲ ಮಾಡ್ತೀನಿ ಈ ಟೈಮಲ್ಲಿ. ಇವಳು ಬರೀ ಬೆಳಿಗ್ಗೆ ಹೊತ್ತು ಮಾತ್ರ ಮಲಗ್ತಾಳೆ. ಅದೇ ಸ್ನಾನ ಮಾಡಿಸಿ ಆದಮೇಲೆ ಒಂದು 10 o'clock ಇಲ್ಲಾಂದರೆ 11 o'clock ಮಲಗಿಬಿಟ್ಟು 1 o'clock ಎದ್ದೇಳ್ತಾಳೆ. ಆಮೇಲೆ ಊಟ ಎಲ್ಲ ಮಾಡ್ತಾಳೆ. ಆಮೇಲೆ ನಿದ್ದೆನೇ ಇಲ್ಲ, ಇನ್ನೂ ನಿದ್ದೆ ಮಾಡಿದ್ರು ನೈಟ್ ಸ್ನಾನ ಮಾಡಿಸಿ ಮತ್ತೆ ಸ್ನಾನ ಮಾಡಿಸಿ ನೈಟ್. ಇವಾಗ ಟೆರೆಸ್ ಮೇಲೆ ಇದ್ದಾಗ ನೋಡಿ ಎಲ್ಲರೂ ಮೇಲೇ ಇರ್ತಾರೆ, ಅವಳು ಮಾತ್ರ. ನಾನು ಯಾವಾಗ ಮೇಲೆ ಬರ್ತೀನಿ ಎಲ್ಲರೂ ನನ್ನ ಜೊತೆಗೆ ಮೇಲೇ ಬರ್ತಾರೆ. ಲಕ್ಕಿ ಕ್ಲಿಫಿ ಎಲ್ರಿಗೂ ಮೇಲೆ ಬರ್ತಾರೆ. ನೋಡಿ ಕ್ಲಿಫಿ ಅವಳು ಕೇಜಲ್ಲಿದ್ದರು, ಕೇಜ್ ಓಪನೇ ಮಾಡಿರ್ತೀವಿ, ಕ್ಲೋಸ್ ಮಾಡಿರಲ್ಲ. ಅವ್ರು ಹೋದಾಗ ಅಲ್ಲೆಲ್ಲ ಲಕ್ಕಿ ಬಾಕ್ಸೆಲ್ಲ ಅಲ್ಲೇ ಇಟ್ಟಿರ್ತೀವಿ, ಹೋಗಿ ಅಲ್ಲೇ ಬರ್ತಾರೆ. ನೋಡಿ ಇಲ್ಲೇನು ಇಬ್ಬರು ಜೊತೆಗೆ ಇದ್ದಾರೆ. ಲಕ್ಕಿದು ಕ್ಲೋಸ್ ಫ್ರೆಂಡ್ ಅಂದರೆ ನನ್ನ ಹನಿನು. ಬೇರೆ ಕಡೆ ಎಲ್ಲ ನೋಡಿದ್ರೆ ಬೆಕ್ಕು ಮತ್ತು ನಾಯಿ ಜಗಳ ಮಾಡ್ತಿದ್ದೆ, ಆದರೆ ನಮ್ಮ ಮನೇಲಿ ಆ ಥರ ಇಲ್ಲ. ಮೂರು ಚೆನ್ನಾಗಿ ಕ್ಲೋಸಾಗಿ ಇರ್ತಾರೆ. ಆ ಥರ ಜಗಳ ಆ ಥರ ಎಲ್ಲ ಏನೂ ಇಲ್ಲ, ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾರೆ ಅವರು. ಲಕ್ಕಿಗೆ ನಾನು ಲಕ್ಕಿಯನ್ನು ಹೇರ್ ಟ್ರಿಮ್ ಮಾಡಬೇಕಾದ್ರೆ ಹನಿನೂ ನೋಡ್ತಾಯಿದ್ದೆ ಏನು ಮಾಡ್ತಿದ್ದಾರೆ ಅಂತ. ಎಲ್ಲರೂ ಹತ್ರನೇ ಇದ್ದರು. ನೋಡಿ ಇವಾಗ ಇವಳ ಜೊತೆ ಆಟ ಆಡ್ತಾಯಿದ್ದೀನಿ. ಇವಳೂ ಅಷ್ಟೇ, ಹೊರಗಡೆ ಬಂದು ಈ ಥರ ಆಟ ಆಡಿದರೆ ತುಂಬ ಇಷ್ಟಪಡ್ತಾಳೆ. ಮನೆ ಒಳಗಡೆ ಇರೋದಕ್ಕಿಂತ ಈ ಥರ ಹೊರಗಡೆ ಬಂದು ಈ ಥರ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅವಳಿಗೆ. ಆವಾಗಲೇ ನಾನು ನನ್ನ ದೊಡ್ಡ ಮಗು ಸಹ ನಂದು ಹೋಮ್ವರ್ಕ್ ಎಲ್ಲ ಇದ್ದರೆ ಮಾಡ್ತಾಳೆ, ನನ್ನ ಜೊತೆನೇ ಕೂತ್ಕೊಳ್ತಾಳೆ. ಅವಳು ಆಟಾಡಲಿಕ್ಕೇನೋ ಹೋಗ್ತಾಳೆ, ಬರೀ ಸ್ಯಾಟರ್ಡೆ ಸಂಡೇ ಎಲ್ಲ ಹೋಗ್ತಾಳೆ. ಬಟ್ ಇವಾಗ ಹೊರಗಡೆ ಹೋಗಿ ಆಟ ಆಡ್ತಾ ಇಲ್ಲ, ಮನೆಯಲ್ಲೇ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾಳೆ. ನೋಡಿ ಇವರು ಪಿಚ್ಚಿ ಅಂದರೆ ನನ್ನ ಅಜ್ಜಿ ಬರ್ತಾ ಇದ್ದಾರೆ. ಅವರಿಗೆ ಅವಳು ಅಂದರೆ ತುಂಬಾ ಇಷ್ಟ. ಅವಳನ್ನು ನೋಡ್ತಾ ಇರ್ತಾರೆ, ಆ ಕಡೆ ಈ ಕಡೆ ಹೋದ್ರೆ ಸಾಕು ಅವಳೇ ಹಿಂದೆನೇ ಇರ್ತಾರೆ. ನಾನು ಹೋಗ್ಬೇಕಂತಲೇ ಇಲ್ಲ, ಅವಳು ಇರ್ತಾರೆ. ನೋಡಿ ಯಾವ ಥರ ಆಟ ಆಡ್ತಾಳೆ ಅಂತ. ಇವಾಗ ನೋಡಿ ಅವಳು ಅಕ್ಕ ಏನು ಮಾಡ್ತಾಳೆ ಅದನ್ನೇ ಕಾಪಿ ಮಾಡ್ತಾಳೆ.
ಇಬ್ಬರಿಗೂ ಈ ಸ್ಪೇಸ್ ಜಾಸ್ತಿ ಇದೆ ಟೆರೆಸ್ ಮೇಲೆ, ಸೊ ಚೆನ್ನಾಗಿ ಆಟ ಆಡ್ತಾರೆ. ಇಬ್ಬರು ಏನು ಜಗಳ ಮಾಡ್ಕೊಂಡು ಬೀಳಲ್ಲ, ಆ ಥರ ಏನಿಲ್ಲ. ಸಾನವಿ ತುಂಬ ಕೇರ್ ತೊಗೊಳ್ತಾಳೆ. ನೋಡಿ ಆಟ ಆಡ್ತಾಯಿದ್ದಾರೆ. ಬಾಲ್ ಇಟ್ಕೊಂಡಿದ್ದಾಳೆ. ಬಾಲ್ ಇಟ್ಕೊಂಡು ಅಕ್ಕ ಏನು ಮಾಡ್ತಿದ್ದಾಳೆ ಅದನ್ನೇ ಕಾಪಿ ಮಾಡ್ತಾಯಿದ್ದಾಳೆ. ಆಟ ಮುಗ್ದಾದ್ಮೇಲೆ ಇನ್ನು ಸ್ನಾನಕ್ಕೆ ಹೋಗ್ತಿದ್ದಾರೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್ ಆ್ಯಂಡ್ ಸ್ಟೇ ಸೇಫ್.